ಇನ್ನು ಮೈಸೂರಿನ ಟಿ ನರಸೀಪುರದಲ್ಲಿ 40 ಕೋಟಿ ತೆರಿಗೆ ವಂಚನೆ ಮಾಡಿದ್ದಾನೆ ನಂಜುಂಡಸ್ವಾಮಿ ಅಂತಕ್ಕಂಥ ವ್ಯಕ್ತಿ. ಇದರ ಬಗ್ಗೆ ಒಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಆಕೆ ಹೇಳ್ತಾರೆ, ಪುರಸಭೆಯ ಮುಖ್ಯಾಧಿಕಾರಿ ವಸಂತಕುಮಾರಿ ಯದ್ದು ಅನ್ನಲಾದಂತಹ ಆಡಿಯೋ ಅದು. ನಂಜುಂಡಸ್ವಾಮಿ ಅಂತ ಈತ ಕಾಂಗ್ರೆಸ್ನ ನಾಯಕ. ಟಿ ನರಸೀಪುರ ಪುರಸಭೆಯಲ್ಲಿ 40 ಕೋಟಿ ತೆರಿಗೆ ವಂಚನೆ ಮಾಡಿದಾರಂತೆ. ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ ಯದ್ದು ಎನ್ನಲಾದ ಆಡಿಯೋದಲ್ಲಿ ಆಕೆ ಹೇಳ್ತಾರೆ, 40 ಕೋಟಿ ಮಾಡಿದ ನಾವು. ಗ್ರಾಮ ಪಂಚಾಯಿತಿಯಿಂದ ಪುರಸಭೆ ತನಕ 4,000 ಖಾತೆ ಅಂತೆ. ಪ್ರತಿನಿತ್ಯ 10ರಿಂದ 20 ಖಾತೆ ಮಾಡಿಸ್ಕೊಡೋದು ಇವನ ಕೆಲಸ, ಈತನ ಕೆಲಸ. ಅಂದರೆ ಈ ಖಾತೆ ಮಾಡಿಸ್ಕೊಳಕ್ಕೆ ಬರ್ತಾರಲ್ಲ ಕಂದಾಯ ಇಲಾಖೆಯಲ್ಲಿ, ಇವನು ನಕಲಿ ಅಕೌಂಟನ್ನು ತೆರೆದು ನಕಲಿ ಸೀಲು ನಕಲಿ ಚಾನಲ್ನ ಕೊಟ್ಟು ಹೋಗ್ಬಿಟ್ಟು ದುಡ್ಡು ಕಟ್ಬಿಟ್ಟು ಬನ್ನಿ ಬ್ಯಾಂಕಲ್ಲಿ ಅಂತ ಕೊಡೋದು. ತಂದೆ ಅಕೌಂಟ್ ಅದು, ಪುರಸಭೆ ಅಕೌಂಟ್ ಅಲ್ಲ. ಪಾಪ ಜನರಿಗೇನು ಗೊತ್ತಿರುತ್ತೆ, ಹೋಗ್ಬಿಟ್ಟು ದುಡ್ಡು ಕಟ್ಬಿಟ್ಟು ಚಲನ್ ತರ್ತಾರೆ. ಎಲ್ಲ ದುಡ್ಡು ಇವನಿಗೆ ಹೋಗ್ತಾ ಇದೆ ಅಂತ. 40 ಲಕ್ಷ ಗಂಟು ಮಾಡಿದಾನೆ ಮೇಡಮ್. ಸರ್ ಎಲ್ಲಿ ಹೇಳಿದ್ರಿ 30-40 ಕೋಟಿ. ಅಯ್ಯಯ್ಯೋ ಭಗವಂತ, ಬರೀ ಕಂದಾಯನೇ. ಹಾ, ಅಯ್ಯೋ, ಗ್ರಾಮ ಪಂಚಾಯತಿ ಇದ್ದಾಗಿಂದನೂ ಈಗಿಂದಲ್ಲ. ಈ ನಮ್ಮ ಪುರಸಭೆದು ಅಂದಾಜು ಮೇಡಮ್? ಅಂದಾಜ್ ಲೆಕ್ಕಾಗಲ್ಲ ಸರ್. ಇದು ಈ ತರ ಈಗ ನೀವೆಲ್ಲ ಹೇಳಿ ಜನ ಬಂದ್ರೆ ರಿಸಲ್ಟ್ ಮಾಡಕ್ಕಾಗತ್ತೆ ಅಷ್ಟೇ. ಈಗ 1 ಕೋಟಿ ರೂಪಾಯಿ ಲಾಸ್ ಆಗದ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ರೆ ಸಾಕಲ್ಲ? 3-4 ಸಾವಿರ ರೂಪಾಯಿ 3-4 ಸಾವಿರ ನಾವು ಖಾತೆ ಮಾಡಿದೀವಿ. ಅದರಲ್ಲಿ ಒಂದು ಇವಂದೆ 1,000 ಇಲ್ಲೇ ಇದೆ. ಪ್ರತಿ ದಿನ 10-20 ಸರಿ ಮೇಡಮ್, ಆಯ್ತು. ಒಂದ್ 40 ಲಕ್ಷ ಗಂಟು ಮಾಡಿದಾನೆ ಮೇಡಮ್. ಸರ್ ಎಲ್ಲಿ ಹೇಳಿದ್ರಿ 30-40 ಕೋಟಿ. ಅಯ್ಯಯ್ಯೋ ಭಗವಂತ, ಬರೀ ಕಂದಾಯನೇ. ಹಾ, ಅಯ್ಯೋ, ಗ್ರಾಮ ಪಂಚಾಯತಿ ಇದ್ದಾಗಿಂದನೂ ಈಗಿಂದಲ್ಲ. ಈ ನಮ್ಮ ಪುರಸಭೆದು ಅಂದಾಜು ಮೇಡಮ್? ಅಂದಾಜ್ ಲೆಕ್ಕಾಗಲ್ಲ ಹೇಳಿ ಜನ ಬಂದ್. ರೈಟ್, ಈಗಾಗಲೇ ಅವನು ಅರೆಸ್ಟ್ ಆಗಿದ್ದಾನೆ ನಂಜುಂಡಸ್ವಾಮಿ ಅಂತ. ಬಟ್ ಆತನ ಮೇಲೆ ಇರೋದು ಒಂದು 3 ಲಕ್ಷ 4 ಲಕ್ಷ ಮೋಸ ಮಾಡಿದ್ದಾನೆ ಅಂತ. ಬಟ್ ಇವ್ರು ಹೇಳ್ತಾ ಇರೋದು 40 ಕೋಟಿ ಅಂತ. ಎಲ್ಲ ತನಿಖೆ ಆದಾಗ ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ.